ಶಿರ್ಗಾಂವ್ ಗ್ರಾಮದಲ್ಲಿ 16 ಎಕರೆ ಕೆರೆಗೆ 13 ಕಿಲೋಮೀಟರ್ಗಳ ಪೈಪ್ಲೈನ್ ಮೂಲಕ ನೀರು ಹರಿಸಿ ಭಗೀರಥರಾಗಿದ್ದಾರೆ ಅಪ್ಪ ಮಗ. 25 ವರ್ಷಗಳ ಹಳೆಯ ಬೇಡಿಕೆಯನ್ನು ಸಂಪೂರ್ಣಗೊಳಿಸಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಭೀಕರ ಬರದಿಂದ ತತ್ತರಿಸಿರುವ ಚಿಕ್ಕೋಡಿ ತಾಲೂಕಿನ 3 ಹಳ್ಳಿಗಳಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಭಗೀರಥರಾಗಿದ್ದಾರೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ತರುವ ವಿಷಯದಲ್ಲಿ ರಾಜಕೀಯ ನಡೆಯುತ್ತಿರುವ ಬೆನ್ನಲ್ಲೇ 16 ಎಕರೆ ವಿಸ್ತೀರ್ಣದ ಕೆರೆಗೆ 13 ಕಿಲೋಮೀಟರ್ ದೂರದ ದೂದ್ಗಂಗಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ತರುವ ಮೂಲಕ ಅಪ್ಪ ಮಗ ಮಾದರಿ ಕೆಲಸ ಮಾಡಿದ್ದಾರೆ. ವಿಶೇಷವೆಂದರೆ ಈ ಯೋಜನೆ ಸುಮಾರು 25 ವರ್ಷಗಳ ಹಿಂದಿನ ಬೇಡಿಕೆಯಾಗಿತ್ತು. ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವಾಡಿ ಮತ್ತು ಗಿರ್ಗಾಂವ್ ಗ್ರಾಮಗಳ ಹೆಚ್ಚಿನ ಸಂಖ್ಯೆಯ ರೈತರು ಮಳೆಯಾಶ್ರಿತ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಭಾಗದ ಜನ ಅನಾವೃಷ್ಟಿಯ ಪರಿಣಾಮ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. 6 ವರ್ಷಗಳ ಸತತ ಬರಗಾಲದಿಂದ ಕಂಗೆಟ್ಟ ಜನರು ತಮ್ಮ 25 ವರ್ಷಗಳಷ್ಟು ಹಳೆಯ ಬೇಡಿಕೆಯಾದ ಬಸವೇಶ್ವರ್ ಕೆರೆ ತುಂಬಿಸುವ ಯೋಜನೆ ಪೂರ್ಣಗೊಳಿಸುವಂತೆ ಸಂಸದ ಹಾಗೂ ಶಾಸಕರ ಮೊರೆ ಹೋಗಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಇದಕ್ಕಾಗಿ ಸರ್ಕಾರದಿಂದ ವಿಶೇಷ ಯೋಜನೆಯೊಂದನ್ನು ಮಂಜೂರು ಮಾಡಿಸಿದರು. ನಮ್ ಕುನಿ ಮಾಡಿಸಿದವ್ರಿ, ಕುನಿ ಮಾಡಿಸಿದವ್ ನಮ್ಗೆ ನೀರ್ ಕಟ್ ಆಗ್ತಿದ್ರಿ, ನೀರ್ ಕಂಟಿನ್ಯೂ ಹೋಗಿದವ್ರಿ, ಕಂಟಿನ್ಯೂ ಹೋಗಿದಾವ್. ನಮ್ ಬೆಳಿ ನೀರ್ ಈಗ ಉಣ್ಣಕದವ್ರಿ ಅಂತ ದನಗಳಿಗೆ ನಮ್ಗೆ ನೀರೆಲ್ಲ ಇದ್ವಿ, ದನ ಕರ ಎಲ್ಲ ಕುಡಿಕದವ್ರಿ ನಮ್ಗ. ಈಗ ನೀರ್ ಬರೋಕಿದ್ ಮೊದಲ ಏನೇನ್ ತ್ರಾಸ ಆಗೈತಿ? ನೀರ್ ದನಗಳಿಗೆ ಬಾಳ ತಾಪ ಆಗ್ತೈತ್ರಿ. ದನಗಳಿಗಾಗಲಿ ನಮ್ ಅಡಿಗೆ ಬಿಡಕ್ ಬೇಕಾದ್ರೆ ಒಟ್ಟು ಎಲ್ಲಿವರೆಲ್ಲ ಒಂದ್ ಪಟ್ಟಿ ಒಂದು ಸುಧಾರ್ಬೇಕ್ರಿ, ಎಲ್ಲ ಹಿಂಗ ಆಗ್ತೈತ್ರಿ. ಈಗ ಬಂದ್ಪೇಟಿ ಕೆರಿ ನೀರ್ ಬಂದ್ಪೇಟಿ ನಮ್ ಬೋರ್ ಹೊಡಿಸಿದವ್ ದನ ಕರಿಗೆ ಬಿ ನೀರೆಲ್ಲ ಸವಲತ್ತು ಐತ್ರಿ ನಮ್ಗೆ. ಯಾಕಂದ್ರೆ ದನ ಕರ ಹೊತ್ತಿನ ನೀರ್ ಕುಡಿಕೋದ್ರಿ, ದನಗೆ ನೀರ್ ಪರ್ಸಲ್ ಆಗ್ತೈತಿ ನಮ್ಗೆ. ಅಂತ್ರಿ ಈಗ ನಮ್ ನೀರ್ ಪೈಪ್ ಕಂಟಿ ಹಾಕಿ ನಾವು ಉಣ್ಸದ್ರಿ. ಈಗ ಟಿಬಾಗ್ ಚಾಲು ಆಗೈತ್ರಿ, ಮತ್ತೆ ನಿನ್ ರಾತ್ರಿ ನೀರು ಚಲೋ ಹೊಂಟಿತ್ರಿ. ನೀರ್ ಕುಡಿಯಾಕ ಬಿ ನೀರ್ ಸಿಗಲ್ಲ ಸರ್. ಇದೇನ್ 20 ವರ್ಷ ಐತೈತ್ರಿ, ಕಾಯಮ್ದ ಐತಿ. ಸುಮ್ಮನೆ ಹುಕ್ಕೇರ ಮಾಡ್ರ ನನ್ ಮತ್ತೆ ಇದು ಮಂದಿ ನೀರ್ ಕುಡಿಯೋದ, ನೀರ್ ಕುರಿಗಳಲ್ಲ, ನೀರ್ ಕುಡಿಯಾಕದ ಕುರಿಗಳು ಬಿ ಸತ್ ಹೋಗ್ತೈತಿ. ಹುಕ್ಕೇರ ಮಾಡಿ ಮುಂದೆ ಯಾವ ಬಿ ಮಾಡಂಗಿಲ್ರಿ. ಈಗ ನಮ್ದು ಈಚೆ ಕಡೆದ ಬೋರ್ರಿ ಇಲ್ಲೇ ಐತ್ರಿ ನಮ್ದ್ರಿ. ಈಗ ಚಾಲು ಆಗೈತ್ರಿ ನಿನ್ನಿಂದ್ರಿ, ನಿನ್ನ 6 ಗಂಟೆದಿಂದ ಚಾಲು ಆಗೈತ್ರಿ. 12.870 ಕಿಲೋಮೀಟರ್ ದೂರದಲ್ಲಿರುವ ದೂದ್ಗಂಗಾ ನದಿಯಿಂದ ನೀರು ತರುವ ಯೋಜನೆ ರೂಪಿಸಿದರು. ತ್ವರಿತಗತಿಯಲ್ಲಿ ಕಾಮಗಾರಿ ಆರಂಭಿಸಿ ಪೈಪ್ಲೈನ್ ಅಳವಡಿಸುವ ಕಾರ್ಯ ಪೂರ್ಣಗೊಳಿಸಿದರು. ಪರಿಣಾಮವಾಗಿ ಅಂಬೇಡ್ಕರ್ ಜಯಂತಿಯಂದೇ ಕೆರೆಗೆ ನೀರು ಬೀಳಲು ಆರಂಭಿಸಿತು. ನೇಸ್ ಗ್ರಾಮದ ಚಂದ್ರುತಾಯಿ ದೇವಸ್ಥಾನದ ಬಳಿ 3.25 ಸಾವಿರ ಲೀಟರ್ ಸಾಮರ್ಥ್ಯದ ಪಂಪ್ಸೆಟ್ ನಿರ್ಮಾಣ ಮಾಡಲಾಗಿದೆ. ನದಿ ಬಳಿ ಪಂಪ್ಸೆಟ್ ಬಳಿ ತಲಾ 60 ಅಶ್ವಶಕ್ತಿಯ 2 ಮೋಟಾರ್ಗಳನ್ನು ಅಳವಡಿಸಲಾಗಿದ್ದು ಪ್ರತಿದಿನ 16 ಗಂಟೆ ನೀರು ಹರಿಸಲಾಗುತ್ತಿದೆ. ಬಸವೇಶ್ವರ್ ಕೆರೆಯ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 5.75 ಕ್ಯೂಬಿಕ್ ಅಡಿ. ಈಗಿನ ವೇಗದಲ್ಲಿ ನೀರು ಬಂದು ಬೀಳುತ್ತಿದ್ದರೆ ಈ ಕೆರೆ ತುಂಬಲು 120 ದಿನ ಬೇಕು. ನೀರು ಬಂದು ಬೀಳುವುದನ್ನು ನೋಡುವುದಕ್ಕೆ ಇಲ್ಲಿನ ಜನ ಜಾತ್ರೆಯೇ ಮೆರೆಯುತ್ತಿದೆ. ಜನ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ನಾವು ಹುಟ್ಟಿ ನಮ್ ತಿಳಿಯಾಕತ್ತ 8 ವರ್ಷ ತಿಳಿಯಾಕತ್ತಿದ. ಅವಾಗಿಂದ್ರ ಇನ್ನತಕ ಕಮ್ಮಿ 35 ವರ್ಷದಿಂದ ಅವಾಗಿಂದ್ರ ನಮ್ಮಲ್ಲಿ ನೀರಿನ ಅಭಾವ ಭಯಂಕರ ಐತಿ. ಇನ್ನತಕ ಒಟ್ಟು ನೀರಿಂದ ಇಲ್ಲಿ ಯಾರು MLA ಗಳೆಲ್ಲ ಹೇಳಿ ಹೋಗಿದ್ರು, ಯಾರು ಮಾಡಿಲ್ಲ. ಇವ್ರಿಗೆ ನಾವು ಹೇಳಿದ್ರು. ಈ ವರ್ಷ ಎವಟದಾಗ ಇವ್ರ ನಮ್ಗ ಏಪ್ರಿಲ್ 14 ತಾರೀಕ ಸುವರ್ಣ ಅಕ್ಷರದಾಗ ಸಿರಗಾಂವದ ಒಂದು ಬರೆಯುವಂಗ ಆಗೈತಿ. ಯಾಕಂದ್ರೆ ಇಲ್ಲಿ ಕೆರೆಯಾಗ್ರಿ ಸುತ್ತ ಹಳ್ಳಿದಾಗಲ್ರಿ, ಇಲ್ಲಿ ಸುತ್ತಮುತ್ತಿನ ಅಡಿಗಳಾಗ್ಲಿ ಯಾವಾಗ್ಲಿ ಎಲ್ಲ ಚಾರ್ಜ್ ಹಾಕದಾವು. ದನಕರುಗಳ ಕುರಿಗಳ ಎಲ್ಲ ಬಂದ್ ನೀರು ಕುಡಿಯೋದ. ಈಗ ಒಂದು ಸಿರಗಾಂವ್ ಅಂದ್ರೆ ಒಂದು ಈಗ ನಾವು ಶೇತಿ ಮಾಡೋದಂದ್ರೆ ಒಂದು ಈಗ ನಮ್ಗೆ ಉಸ್ತಕ್ ಬರಾಕೈತಿದ್ರ ಶೇತಿ ಮಾಡಕ್. ಸಲಾನಿ ಮಟ್ಟಾಗಂದ್ರೆ ನಾವೇ ಈಗ ಟ್ರಕ್ ತಗೊಂಡೆವು. ಟ್ಯಾಂಕರ್ಲಿ 12,000 ಲೀಟರ್ ನೀರಿಗೆ 1,200 ರೂಪಾಯಿದಂತೆ ನಾವು ರೈತರಿಗೆ ತಂದು ನಮ್ಮ ತೋಟಗಳಿಗೆಲ್ಲ ಎಲೆಬೆಳೆಗೆಲ್ಲ ಹಾಕತಾರ್ರಿ. ಈಗ ಇದರದಿಂದ ನಮ್ಗೆ ಜರ ಖುಷಿ ಆಗೈತ್ರಿ. ಈಗ ಫುಲ್ ಖುಷಿ ಆಗೈತಿ. ನಿಮ್ಮ ಅಡಿಗಳೆಲ್ಲ ಚಾರ್ಜ್ ಆಗ್ತಾವ. ಈಗಾಗಲೇ ಈಗ ಚಾರ್ಜ್ ಆಗಿದಾವ್ರಿ. ಈಗೆಲ್ಲ ಸುತ್ತ ರೈತರು ಹೇಳ್ತಾರ ಬಂದ್ ಮಂದಿಗೆಲ್ಲ ಚಾರ್ಜ್ ಆಗಿದಾವ. ಏನೇನ್ ನಿಮ್ ಬಳಿ ತಗೋಬೋದ್ರಿ? ಇದ್ರಾಗ ನಮ್ಮಲ್ಲಿ ಮೂಳ ಬೆಳೆ ಅಂದ್ರೆ ಎಲೆಬೆಳೆ ಐತ್ರಿ. ಎಲೆಬೆಳೆ ರೀ, ಕಬ್ಬಿಗೆ ಎಲ್ಲರೂ ರೈತರಿಗೆ ಅನುಕೂಲ ಐತ್ರಿ. ಇದು ಗಣೇಶನ್ನ ಹುಕ್ಕೇರಿಗೆ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ನಾವು ಶ್ರೇಯ ಕೊಡ್ತೇವೆ ಜಾಸ್ತಿ. ಯಾಕಂದ್ರೆ ಅವ್ರ ಪ್ರಯತ್ನದಿಂದ ಇವತ್ತು ನಾವು ಶಿರಗಾಂವ್ ಇಲ್ಲಿ ಕೆರೆ ನೀರು ಕಂಡಿದ್ದೇವೆ. ಇದ್ರ ಒಳಗೆ ಯಾರು ಮಾಡ್ಲಿಲ್ಲ. ನೀರಾವರಿ ಮಿನಿಸ್ಟರ್ ಮಲ್ಲಾರಿಗೌಡ ಪಾಟೀಲ್ ಇದ್ ನೋಡ್ರಿ, ಅವಾಗಿಂದ ಹೇಳ್ಕೊತ ಬಂದದ ಐತ್ರಿ. ಈಗ ಮಾಡಿದ್ರಿ ಹುಕ್ಕೇರಿ ಮತ್ತೆ 2 ಮಂದಿ ಹುಕ್ಕೇರಿ ಕೂಡ ಮಾಡಿದಾರೆ. ಇವತ್ತಿನ ದಿವಸ ಶಿರಗಾಂವ್ ಗ್ರಾಮದಾಗ ನಮ್ಮ ಶ್ರೀ ಬಸವೇಶ್ವರ ಕೆರೆಗೆ ನೀರು ಬೀಳೋದೊಂದು ಕಾರಣ ಅಂದ್ರೆ ನಮ್ಮ ಪ್ರಕಾಶನ ಹುಕ್ಕೇರಿ ಅವರು ಹಾಗೂ ಗಣೇಶನ ಹುಕ್ಕೇರಿ ಭಗೀರಥ ಪ್ರಯತ್ನದಿಂದ ಸತತ 5 ವರ್ಷದಿಂದ ಪ್ರಯತ್ನ ಮಾಡಕದರು. ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದ್ರಿ. ಕೆರೆಯಾಗ ನೀರು ಬಂದು ಬಿದ್ದೈತಿ.
ಇಲ್ಲಿಂದ ಸುಮಾರು 13 ಕಿಲೋಮೀಟರ್ ದೂರ ಐತಿ ದೂಧಗಂಗಾ ನದಿ. ಅಲ್ಲಿಂದ ಒಂದು 6 ಕಿಲೋಮೀಟರ್ ಮ್ಯಾಗ ಸಂಪದ ವ್ಯವಸ್ಥೆ ಮಾಡಿ ಅಲ್ಲಿ 60 HP ಮತ್ತು ಹೊಳಿ ಜಾಕ್ವೇಲ್ಗೆ 60 HP ಒಟ್ಟು 120 HP ಮೋಟರ್ ಅಳವಡಿಸಿ ಅಲ್ಲಿಂದ ಪೈಪ್ಲೈನ್ ಮುಖಾಂತರ ಇಲ್ಲಿ ಕೆರೆ ನೀರು ಬರುವ ವ್ಯವಸ್ಥೆ ಆಗಿದ್ರಿ. ಇದು 100ಕ್ಕೆ 100 ಈ ಕೆರೆ ಪೈಪ್ಲೈನ್ ಯಶಸ್ವಿ ಆಗೈತಿ. ಈ ಯಶಸ್ವಿಗೆ ಕಾರಣ ಗಣೇಶ ನೌಕೇರಿ ಹಾಗೂ ಪ್ರಕಾಶ ನೌಕೇರಿ ಅವರು. ಅದಕ್ಕೆ ಅವರಿಗೆ ಹೃತ್ಪೂರ್ವಕ ಶಿರಗಾಂವ್ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ನಾವು. ಅದೇ ರೀತಿ ಈ ಕೆರೆ ತುಂಬಿತಂದ್ರೆ ನಮ್ಮ ರೈತರಿಗೆ ವರ್ಷ ಮಾರ್ಚ್ ಏಪ್ರಿಲ್ ಮೇದಾಗ ಏನು ನೀರಿನ ಕೊರತೆ ಆಗ್ತಿತ್ತು ದನ ಕರುಗಳಿಗೆ, ಕೃಷಿಗೆ ಹಾಗೂ ಇನ್ನಿತರ ಕುರಿಗೆ ನೀರು ಕೊಡುವ ವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲ ಒಂದು ಅಂತ್ಯ ಹಾಡಿದಾರ ಅವರು. ಯಾಕಂದ್ರೆ ಈಗ ನಾವು ಮಾರ್ಚ್ ಏಪ್ರಿಲ್ ಮೇದಾಗ ನಾವು ಮೂಲ ಕೃಷಿ ಇಲ್ಲಿ ಉತ್ಪನ್ನ ಅಂದ್ರೆ ಒಂದು ಕಬ್ಬ, ಒಂದು ಎಲೆಬಳ್ಳಿ, ಇದಕ್ಕೆ ನೀರು ನಾವು ವ್ಯವಸ್ಥೆ ಮಾಡ್ಬೇಕಂದ್ರೆ ಟ್ಯಾಂಕರ್ ಮೂಲಕ ನಾವು ರೈತರಿಗೆ ಉದ್ದಾಡಕದಾರ. ಅದು ಈಗ 100ಕ್ಕೆ 100 ಖರ್ಚು ಇಲ್ಲದೆ ಅವರೊಂದು ಬೋರ್ ವೆಲ್ ಇರ್ಬೋದು, ಬಾವಿ ಇರ್ಬೋದು, ಅದಕ್ಕೆ ನೀರಿನ ವ್ಯವಸ್ಥೆ ಈ ಪರಿಕಲ್ಪನೆಯಿಂದಾಗಿ ರೈತರ ಒಂದು ಸುವರ್ಣಾಕ್ಷರದಾಗ ಬರೆದಿಡುವಂತ ಕೆಲಸ ಆಗೈತಿ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ, ಈಗ ನಿಮ್ಮ ಬೋರ್ ನೀರು ವಾರ್ಡ್ ಆಗಿದಾವು. ಬೋರ್ ಕೆಲವೊಂದು ರೈತರು ಗಪೂರ್ ಜಮಾದಾರ್ ಇರ್ಬೋದು, ರಾಜು ಕಿರಿ ಇರ್ಬೋದು, ನಮ್ಮ ಪಾಟೀಲ್ ಇರ್ಬೋದು, ಮಾಯಪ್ಪ ಕೌಲಾಪುರ ಇರ್ಬೋದು, ಇವೊಂದು ಸುಮಾರು 10-15 ರೈತರು ಬೋರ್ವೆಲ್ಗೆ ಮತ್ತು ಬಾವ್ಯಾಗ ನೀರು ಬರಕದವು. ಅವ್ರದ್ದು ಯಾವಾಗ 1 ಇಂಚು ಅರ್ಧ ಇಂಚು ನೀರು ಹೋಗಿತ್ತು, ಈಗ 2 ಇಂಚು ನೀರು ಹೋಗ್ಯಾಕದವ್ರು. ಈಗ ಅವ್ರವ್ರು ಬಂದು ಭೇಟಿಯಾಗಿ ಹೇಳಿ ಹೊಟ್ಟಿದಾರೆ. ಈಗ ಅವರು ಮುಲಾಖಾತು ಕೊಟ್ಟಿದ್ದಾರೆ ಪ್ರತ್ಯಕ್ಷದಾಗ. ಆದ ಕಾರಣ ಇನ್ನೊಂದು ಬರೋ ದಿನಗಳಲ್ಲಿ ಕೆರೆಗೆ ನೀರು ಹೆಚ್ಚಿಗೆ ಬತ್ತಂದ್ರೆ ಇನ್ನ ರೈತರಿಗೆ ಅದು ಉಪಯೋಗ ಆಗ್ತಿದೆ ಅಂತ ನಮ್ಮ ಅನಿಸಿಕೆ. ಇದು ನಿಮ್ ಜಾತ್ರೆಗೆ ಉಪಯೋಗ ಆಗ್ಬೋದಂತ? ಆಗ್ಬೋದ್ರಲ್ಲ. ಯಾಕಂದ್ರೆ ಜಾತ್ರೆಗೆ ಬರೋ ಜನಸಂಖ್ಯೆ ಹೆಚ್ಚಿರ್ತೈತಿ. ಅವ್ರ ಆಟದ ಸಾಮಾನುಗಳು ಅಂಗಡಿ ಹಾಕಿರ್ತಾರೋ, ಅವ್ರಿಗೆ ನೀರಿಂದು ವ್ಯವಸ್ಥೆ ಇರ್ತೈತ್ರಿ, ಅವ್ರಿಗೆ ಅನುಕೂಲ ಆಗ್ತಿದ್ರಲ್ಲ.